ರುಕ್ಮಿಣಿ ವಸಂತ್ ಅವರು ಸಪ್ತಸಾಗರದಾಚೆ ಎಲ್ಲೋ ಅನ್ನೋ ಒಂದು ಮೂವಿಯಲ್ಲಿ ಅಭಿನಯಿಸಿ ಎಲ್ಲರೂ ಕೂಡ ಬೇಷ್ ಅಂತ ಅನ್ಸ್ಕೊಂಡ್ರು. ಎಲ್ರಿಗೂ ಕೂಡ ಆರ್ಟ್ ಫೇವ್ರೇಟ್ ಆದ್ರೆ ಅಂತಲೇ ಹೇಳ್ಬೋದು. ಅವರ ಒಂದು ಮುದ್ದಾದ ಮುಖ, ಆಮೇಲೆ ಅವ್ರು ಅಭಿನಯಿಸಿರುವಂತಹ ಒಂದು ನಟನೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಅಂದರೆ ಈ ಒಂದು ಮೂವಿ ನೋಡಿ ಬಂದಮೇಲೆ ಎಲ್ಲರೂ ಜಾಸ್ತಿ ಜನ ಹೇಳಿದರು ಏನಪ್ಪ ಅಂತಂದರೆ ಈ ಥರ ಹುಡುಗಿ ನಮಗೂ ಸಿಗ್ಬೇಕಂತ ಹೇಳಿ ಅನಿಸಿದ್ದು ನಿಜ ಅಂತಲೇ ಹೇಳ್ಬೋದು. ಅದಂತರೂ ಸುಳ್ಳು ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಮೂವಿಯಲ್ಲಿ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಆ ಒಂದು ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರನ್ನು ಆಯ್ಕೆ ಮಾಡಿಕೊಂಡು ಅಂದರೆ ಆಡಿಷನ್ ಮಾಡಿಬಿಟ್ಟು ರಕ್ಷಿತ್ ಶೆಟ್ಟಿ ಅವರು ಆಡಿಷನ್ ಮಾಡಿಬಿಟ್ಟು ಆಯ್ಕೆ ಮಾಡಿಕೊಂಡು ತಮ್ಮ ಮೂವಿಯಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಕೊಟ್ಟಿದ್ರು. ಆ ಒಂದು ಸೈ ಅಂತ ಅನ್ಸ್ಕೊಂಡು ರುಕ್ಮಿಣಿ ಅವರು ಅಂತಲೇ ಹೇಳ್ಬೋದು. ಅದೇ ಥರ ಕಿರಿಕ್ ಪಾರ್ಟಿಗೋಸ್ಕರ ಕೂಡ ರಶ್ಮಿಕಾ ಮಂದಣ್ಣ ಅವರನ್ನು ಅಂದರೆ ಆಡಿಷನ್ ಮಾಡಿಬಿಟ್ಟು ಆಯ್ಕೆ ಮಾಡಿಕೊಂಡು ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು. ಇದೇ ಥರ ಅಂದರೆ ಇದೆಲ್ಲ ಆದಮೇಲೆ ತೆಲುಗಿನಲ್ಲಿರುವಂತಹ ವಿಜಯ್ ದೇವರಕೊಂಡ ಅವರು ಅವರ ಒಂದು ತೆಲುಗು ಮೂವಿಗೆ ರಶ್ಮಿಕಾ ಮಂದಣ್ಣ ಅವರೇ ಆಯ್ಕೆ ಆಗಿದ್ದರು. ಅದೇ ಥರ ಸೇಮ್ ಇವಾಗ ರುಕ್ಮಿಣಿ ಅವರು ಕೂಡ ವಿಜಯ್ ದೇವರಕೊಂಡ ಅವರ ನೆಕ್ಸ್ಟ್ ಮೂವಿ ಆದಂತಹ VD12 ಅನ್ನೋ ಒಂದು ಮೂವಿಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಅಂದರೆ ಅವರ ಒಂದು ಸಿನಿಮಾ ತಂಡ ಏನಿದೆ ಅವರು ಅಂದರೆ ಪ್ರೊಡ್ಯೂಸರ್ ಅವರೆಲ್ಲರೂ ಕೂಡ ರುಕ್ಮಿಣಿ ಅವ್ರಿಗೆ ಅಪ್ರೋಚ್ ಮಾಡಿದ್ದಾರೆ. ಆದರೆ ರುಕ್ಮಿಣಿ ಅವರು ಇದಕ್ಕೆ ಓಕೆ ಅಂತ ಹೇಳಿದಾರಾ ಇಲ್ವಾ ಅನ್ನೋ ಒಂದು ಮಾಹಿತಿ ಇನ್ನೂ ಹೊರ ಬಿದ್ದಿಲ್ಲ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.